ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತು ನಾವು ಗುಪ್ತ ಸಾಮ್ರಾಜ್ಯ ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಮಾಡೋಣ. ಯಾವುದು ಅಂದಾಗ ಗುಪ್ತ ಸಾಮ್ರಾಜ್ಯ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ಈ ಒಂದು ಗುಪ್ತ ಸಾಮ್ರಾಜ್ಯ ಅಂತಕ್ಕಂಥದ್ದು ಮೌರ್ಯರ ನಂತರ ಅನೇಕ ವಿದೇಶಿಯರು ಭಾರತದಲ್ಲಿ ಆಳ್ವಿಕೆ ಮಾಡ್ತಾರೆ. ಮತ್ತು ವಿದೇಶಿ ದಾಳಿಗಳನ್ನು ನಿಯಂತ್ರಿಸಿ ಭಾರತದಲ್ಲಿ ಭಾರತೀಯ ಆಡಳಿತ ಪದ್ಧತಿಯನ್ನು ಜಾರಿ ತಂದಿರತಕ್ಕಂತಹ ಒಂದು ಕೀರ್ತಿ ಯಾರು ಸಲ್ಲುತ್ತೆ ಅಂತಂದಾಗ ಗುಪ್ತರಿಗೆ ಸಲ್ಲುತ್ತೆ. ಈ ಒಂದು ಗುಪ್ತರು ಅಂತಕ್ಕಂಥದ್ದು ಭಾರತೀಯಾಸದಲ್ಲಿ ಒಂದು ಸುವರ್ಣ ಯುಗ ಅಂತ ಕರಿಬಹುದು. ಯಾಕಂದರೆ ಭಾರತದಲ್ಲಿ ಭಾರತೀಯ ಆಡಳಿತ ಪದ್ಧತಿಯನ್ನು ಮೊದಲು ಪರಿಚಯಿಸಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂತಂದಾಗ ಗುಪ್ತರು. ನಮಗೆ ಭಾರತದಲ್ಲಿ ಮೊದಲ ಐತಿಹಾಸಿಕ ಸಾಮ್ರಾಜ್ಯ ಅಂತ ಕರಿತೀವಿ. ಯಾವುದು ಬಂದಾಗ ಮೌರ್ಯರು ಅಂತಕ್ಕಂಥದ್ದು. ಈ ಒಂದು ಮೌರ್ಯರು ಅಂತಕ್ಕಂಥದ್ದು ಮುಖ್ಯವಾಗಿ ಏನಂದಾಗ ಗ್ರೀಕರ ಆಡಳಿತ ಪ್ರಭಾವಕ್ಕೆ ಒಳಗಾಗಿದ್ರು. ಅದಾದ ನಂತರ ಏನಾಗಂದಾಗ ಇಲ್ಲಿ ಭಾರತದಲ್ಲಿ ಶುಂಗರು ಅಂತಕ್ಕಂಥದ್ದು ಅವ್ರನ್ನ ಒಂದು ಹಿಂಬಾಲಿಸ್ತಾರೆ. ಶಾತವಾಹನರು ಸಹ ಏನಂದಾಗ ಅವರ ಆಡಳಿತ ಪದ್ಧತಿಯನ್ನೇ ಹಿಂಬಾಲಿಸ್ತಾರೆ. ಅದಾದ ಕೂಡಲೇ ಬಂದಿರತಕ್ಕಂಥ ಶಕರಾಗಿರ್ಬೋದು, ನಂತರ ಈ ಒಂದು ಬ್ಯಾಕ್ಟ್ರಿಯನ್ ಗ್ರೀಕರಾಗಿರ್ಬೋದು, ಪಾರ್ಥಿಯನ್ನರಾಗಿರ್ಬೋದು, ಕುಶಾನರಾಗಿರ್ಬೋದು, ಇವರೆಲ್ಲ ವಿದೇಶಿಯರೇ. ಆದರೆ ಭಾರತದಲ್ಲಿ ಭಾರತೀಯ ಆಡಳಿತ ಪದ್ಧತಿಯನ್ನ ಒಂದು ಜಾರಿ ತಂದಿರತಕ್ಕಂತಹ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದಾಗ ಗುಪ್ತರಿಗೆ ಸಲ್ಲುತ್ತೆ. ಈ ಒಂದು ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗುಪ್ತ ಸಾಮ್ರಾಜ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ಮೂಲಾಧಾರಗಳನ್ನ ಅಧ್ಯಯನ ಮಾಡ್ಬೇಕು ನಾವು. ಈ ಮೂಲಾಧಾರಗಳಿಂದ ಬಂದಾಗ ಮುಖ್ಯವಾಗಿ ಮೊದಲನೇದಾಗಿ ಈ ಒಂದು ವಿಜ್ಜಿಕೆ ಅಂತಕ್ಕಂತಹ ವ್ಯಕ್ತಿಗಳು, ಈ ಒಂದು ವಿಜ್ಜಿಕೆ ಬರತಕ್ಕಂತಹ ಒಂದು ಯಾವುದು ಅಂತಂದಾಗ ವಿಜ್ಜಿಕೆ ಬರತಕ್ಕಂತಹ ಒಂದು ಕೃತಿ ಯಾವುದು ಅಂತಂದ್ರೆ ಈ ಒಂದು ವಿಜ್ಜಿಕೆ ಬರತಕ್ಕಂತಹ ಕೃತಿ ಅಂತಂದ್ರೆ ಕೌಮುದಿ ಮಹೋತ್ಸವ ಅಂತ ಯಾವ್ದಾಗ ಕೌಮುದಿ ಮಹೋತ್ಸವ. ಇದು ಭಾರತದಲ್ಲಿ ಮುಖ್ಯವಾಗಿ ಬಂದಾಗ ಈ ಒಂದು ಯಾರು ಅಂತ ಗುಪ್ತರಿಗೆ ಸಂಬಂಧಪಟ್ಟಂತಹ ಒಬ್ಬ ಐತಿಹಾಸಿಕ ದೊರೆ, ಮೊದಲ ಐತಿಹಾಸಿಕ ದೊರೆ, ಗುಪ್ತರ ನಿಜವಾದ ಸ್ಥಾಪಕ 1ನೇ ಚಂದ್ರಗುಪ್ತನ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಈತನ ಸಾಧನೆಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಕೃತಿ ಅಂದಾಗ ಕೌಮುದಿ ಮಹೋತ್ಸವ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಒಬ್ಬ ಶ್ರೇಷ್ಠವಾಗಿರತಕ್ಕಂತಹ ವ್ಯಕ್ತಿ ಬರ್ತಾರೆ, ವಿಶಾಖದತ್ತ ಅಂತಕ್ಕಂಥವನು. ಈ ಒಂದು ವಿಶಾಖದತ್ತ ಅಂತಕ್ಕಂಥವನು ಒಂದು ಕೃತಿಯನ್ನು ಬರ್ತಾನೆ. ಮುಖ್ಯವಾಗಿ 2 ಕೃತಿಗಳು, ಮುದ್ರ ರಾಕ್ಷಸ, ಇನ್ನೊಂದು ಯಾವ್ದಾಗ ಚಂದ್ರಗುಪ್ತ, ದೇವಿ ಚಂದ್ರಗುಪ್ತ ಅಂತಕ್ಕಂಥದ್ದು. ಈ ಒಂದು ಮುದ್ರ ರಾಕ್ಷಸ ಅಂತಕ್ಕಂಥದ್ದು ಕೃತಿಯ ವಿಶೇಷ ಏನ್ ಗೊತ್ತದ್ರಲ್ಲಿ, ಇದು ಮುಖ್ಯವಾಗಿ ಕ್ರಿಸ್ತಪೂರ್ವ 4ನೇ ಶತಮಾನದಿಂದ ಕ್ರಿಸ್ತಶಕ 8ನೇ ಶತಮಾನದವರೆಗೆ ಭಾರತದ ರಾಜಕೀಯ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿ. ವಿಶಾಖದತ್ತ ಬರತಕ್ಕಂಥ ಮುದ್ರ ರಾಕ್ಷಸ ಅಂತಕ್ಕಂಥದ್ದು ಕ್ರಿಸ್ತಪೂರ್ವ 4ನೇ ಶತಮಾನದಿಂದ ಕ್ರಿಸ್ತಶಕ 8ನೇ ಶತಮಾನದವರೆಗೆ ಭಾರತದಲ್ಲಿರ್ತಕ್ಕಂಥ ರಾಜಕೀಯ ವಿವರಗಳನ್ನ ಒಳಗೊಂಡಿರ್ತಕ್ಕಂಥ ಕೃತಿ. ಈ ಒಂದು ಮುದ್ರ ರಾಕ್ಷಸ ಅಂತಕ್ಕಂಥ ಕೃತಿ ಭಾರತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಅಂದ್ರೆ ಮುಖ್ಯವಾಗಿ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಂತಹ ಅನೇಕ ರಾಜಕೀಯ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ವಿಶಾಖದ ಬರತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ನಾಟಕ ದೇವಿ ಚಂದ್ರಗುಪ್ತಮ್ ಅಂತಕ್ಕಂಥದ್ದು. ಈ ದೇವಿ ಚಂದ್ರಗುಪ್ತಮ್ ಅಂತಕ್ಕಂಥದ್ದು ಇದು 2ನೇ ಚಂದ್ರಗುಪ್ತ ಅಂತ ಬರ್ತೇನೆ. ಗುಪ್ತರ ಕಾಲದ 2ನೇ ಚಂದ್ರಗುಪ್ತ ಮತ್ತು ಆತನ ಹೆಂಡತಿ ಧ್ರುವಳಾದೇವಿ ಅಂತಕ್ಕಂಥ, ಆತನ ಹೆಂಡತಿ ಧ್ರುವಳಾದೇವಿಯ ಬಗ್ಗೆ ಮಾಹಿತಿ ಕೊಡ್ತಕ್ಕಂತಹ ಕೃತಿ ಯಾವುದು ಅಂತಂದಾಗ ದೇವಿ ಚಂದ್ರಗುಪ್ತಮ್ ಅಂತಕ್ಕಂತಹ ಒಂದು ಕೃತಿ. ಅದಾದ ಕೂಡಲೇ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ಕೊಡತಕ್ಕಂಥದ್ದು ಏನಂದಾಗ ಪುರಾಣಗಳು ಅಂತ ಬರ್ತವೆ. ನಮ್ಮ ಇತಿಹಾಸದಲ್ಲಿ ಅಥವಾ ನಮ್ಮ ದೇಶದಲ್ಲಿ 18 ಪುರಾಣಗಳು ಅಂತ ಬರ್ತವೆ. 18 ಪುರಾಣಗಳಲ್ಲಿ ಪುರಾಣ ಅಂತಕ್ಕಂಥದ್ದು ಏನ್ ಮಾಡ್ತಂದಾಗ ಪ್ರಾಚೀನ ಭಾರತದ ಅಲ್ಲಿ ಮುಖ್ಯವಾಗಿ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರತಕ್ಕಂಥದ್ದು ಯಾವುದು ಬಂದಾಗ ಪುರಾಣಗಳು. ಅದರಲ್ಲಿ ಗುಪ್ತ ಸಾಮ್ರಾಜ್ಯ ಅಂತ ಬಂದಾಗ ಗುಪ್ತರು ಅಂತಕ್ಕಂಥವ್ರು ಇವರು ವೈಷ್ಣವ ಪಂಥಕ್ಕೆ ಸೇರತಕ್ಕಂಥ ವ್ಯಕ್ತಿಗಳು, ವೈಷ್ಣವ ಪಂಥಕ್ಕೆ. ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪುರಾಣಗಳಲ್ಲಿ ಗುಪ್ತರ ಬಗ್ಗೆ ಉಲ್ಲೇಖ ಇದೆ. ಮತ್ಸ್ಯ ಪುರಾಣ, ನಂತರ ಬ್ರಹ್ಮಾಂಡ ಪುರಾಣ, ಭಾಗವತ ಪುರಾಣ, ವಿಷ್ಣು ಪುರಾಣ, ಇನ್ನೊಂದು ಗರುಡ ಪುರಾಣ ಅಂತ ಬರುತ್ತೆ. ಈ ಒಂದು ಪುರಾಣಗಳಲ್ಲಿ ಗುಪ್ತರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಅಂದರೆ ಈ ಪುರಾಣಗಳು ಅಂತಕ್ಕಂಥದ್ದು ಗುಪ್ತರ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡತಕ್ಕಂಥ ಬರುತ್ತೆ. ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್ ಇರತಕ್ಕಂತಹ ಒಂದು ವ್ಯಕ್ತಿ ಅಂತಂದಾಗ ಕಾಳಿದಾಸ ಅಂತಕ್ಕಂಥವ್ರು, ಕವಿರತ್ನ ಕಾಳಿದಾಸ ಅಂತಕ್ಕಂಥ ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೀವಿ. ಈ ಕಾಳಿದಾಸ ಅಂತಕ್ಕಂಥವನು ಯಾರ ಆಸ್ಥಾನದಲ್ಲಿ ಇದ್ದಂತಂದ್ರೆ 2ನೇ ಚಂದ್ರಗುಪ್ತ. 2ನೇ ಚಂದ್ರಗುಪ್ತ ಅಂತಂದ್ರೆ ಗುಪ್ತ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಸಮುದ್ರಗುಪ್ತ ನಂತರ ಬಂದಿರತಕ್ಕಂಥ ವ್ಯಕ್ತಿ. ಈತನ ಆಸ್ಥಾನದಲ್ಲಿ ಕಾಳಿದಾಸ ಇದ್ದ. ಈ ಕಾಳಿದಾಸ ಅಂತಕ್ಕಂಥವನು ಅನೇಕ ಕೃತಿಗಳನ್ನು ಬರೀತಾರೆ.
ಹಂಗಾಗಿ ಇದನ್ನ ಭಾರತದ ಶೇಕ್ಸ್ಪಿಯರ್ ಅಂತಕ್ಕಂಥ ಪದವನ್ನು ಸಹ ಬಳಕೆ ಮಾಡಲಾಗಿದೆ. ಈತ ಮುಖ್ಯವಾಗಿರ್ತಕ್ಕಂಥ ಕೃತಿಗಳು, ಅದರಲ್ಲಿ ಮುಖ್ಯವಾದಾಗ ನಾಟಕಗಳು ಅಂತ ಬರ್ತವೆ. ಇದನ್ನ 3 ನಾಟಕಗಳು. ಒಂದು ಯಾವುದಂದಾಗ ಮಾಳವಿಕಾಗ್ನಿ ಮಿತ್ರ ಅಂತಕ್ಕಂಥದ್ದು. ಯಾವುದು? ಮಾಳವಿಕಾಗ್ನಿ ಮಿತ್ರ. ಇಲ್ಲಿ ಮುಖ್ಯವಾಗಿ ಇಬ್ಬರ ಒಂದು ವಿಚಾರಗಳು ನೋಡಿದೆ. ಒಂದು ಮಾಳವಿಕ, ಇನ್ನೊಬ್ಬರು ಯಾರು ಅಂತಂದಾಗ ಅಗ್ನಿಮಿತ್ರ ಅಂತ. ಮಾಳವಿಕ, ಇನ್ನೊಬ್ರು ಯಾರು ಅಂತಂದಾಗ ಅಗ್ನಿಮಿತ್ರ. ಮಾಳವಿಕ ಯಾರು ಅಂತಂದ್ರೆ ವಿದರ್ಭದ ರಾಜಕುಮಾರಿ, ಅಗ್ನಿಮಿತ್ರ ಯಾರು ಅಂತಂದಾಗ ಯಾರು ಶೃಂಗರ ರಾಜಕುಮಾರ. ಇವರಿಬ್ಬರ ಪ್ರೇಮ ಪ್ರಸಂಗ ತಿಳಿಸ್ತಕ್ಕಂತಹ ಒಂದು ನಾಟಕ ಯಾವುದು ಅಂತಂದಾಗ ಮಾಳವಿಕ ಅಗ್ನಿಮಿತ್ರ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ವಿಕ್ರಮೋರ್ವಶಿ ಎಂಬಂತಕ್ಕಂಥದ್ದು. ಇಲ್ಲಿರ್ತಕ್ಕಂಥದ್ದು ಯಾರು ಅಂದಾಗ ಪುರರಾಜ ಅಂತಕ್ಕಂಥ ಬರ್ತಾನೆ. ಅವನ ಹೆಸರು ವಿಕ್ರಮ, ಇನ್ನೊಬ್ಬಕ್ಕೆ ಆತನ ಪ್ರೇಯಸಿ ಊರ್ವಶಿ ಅಂತಕ್ಕಂಥ. ಅವರಿಬ್ಬರ ಮಾಹಿತಿ ಕೊಡ್ತಕ್ಕಂಥದ್ದು ಯಾವುದು ಅಂತಂದಾಗ ವಿಕ್ರಮ ಊರ್ವಶಿ ಎಂಬತಕ್ಕಂಥದ್ದು. ಅದೇ ರೀತಿಯಾಗಿ ಒಂದು ಅಭಿಜ್ಞಾನ ಶಾಕುಂತಲ ಅಂತಕ್ಕಂತಹ ಒಂದು ಅಂಶವನ್ನು ಕಾಣಬಹುದು. ಇಲ್ಲಿ ಮುಖ್ಯವಾಗಿ 3 ನಾಟಕಗಳು. ಅದಲ್ಲದೆ ಇಲ್ಲಿ 2 ಮಹಾಕಾವ್ಯಗಳನ್ನು ಕಾಣಬಹುದು. 2 ಮಹಾಕಾವ್ಯಗಳು. ಒಂದು ಕುಮಾರ ಸಂಭವ, ಇನ್ನೊಂದು ಯಾವುದು ಅಂತಂದಾಗ ರಘುವಂಶ ಅಂತಕ್ಕಂಥದ್ದು. ಈ ಒಂದು ಕುಮಾರ ಸಂಭವ ಅಂತಕ್ಕಂಥದ್ದು ಶಿವಪಾರ್ವತಿಯರ ಸಮ್ಮೇಳನದಿಂದ ಒಬ್ಬ ವ್ಯಕ್ತಿ ಹೋಗ್ತಾರೆ. ಯಾರು ಅಂದಾಗ ಕಾರ್ತಿಕೇಯನ ಜನನದ ಬಗ್ಗೆ ಮಾಹಿತಿ ಕೊಡ್ತಾರೆ. ಕಾರ್ತಿಕೇಯನ ಜನನದ ಬಗ್ಗೆ ಮಾಹಿತಿ ಕೊಡ್ತಕ್ಕಂತಹ ಕೃತಿ ಯಾವುದು ಅಂತಂದಾಗ ಕುಮಾರ ಸಂಭವ ಅಂತ. ಇನ್ನೊಂದು ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಮಹಾಕಾವ್ಯ ಅಂದರೆ ರಘುವಂಶ ಅಂತಕ್ಕಂಥ. ಅದೇ ರೀತಿ ಕಾಳಿದಾಸನ ಕವನ ಸಂಕಲನಗಳು ಬರ್ತವ. ಮೇಘದೂತ, ಋತು ಸಂಹಾರ, ಇನ್ನೊಂದು ಯಾವುದು ಅಂತಂದಾಗ ಸೇತುಬಂಧ ಅಂತಕ್ಕಂತಹ ಈ 3 ಕವನ ಸಂಕಲನಗಳು. ಇವೆಲ್ಲ ಏನು ಅಂದಾಗ ಗುಪ್ತ ಸಾಮ್ರಾಜ್ಯದ ಬಗ್ಗೆ ನಮಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಅದೇ ರೀತಿಯಾಗಿ ಇಲ್ಲಿ ಮುಖ್ಯವಾಗಿ ಹರ್ಷಚರಿತ ಅಂತಕ್ಕಂತಹ ಒಂದು ಕೃತಿ, ಗುಪ್ತರಿಗೆ ಸಂಬಂಧಪಟ್ಟಂತೆ ಬಹಳ ಬರತಕ್ಕಂತಹ ಒಂದು ಕೃತಿ ಯಾವಂದಾಗ ಹರ್ಷಚರಿತೆ. ಈ ಒಂದು ಹರ್ಷಚರಿತೆ ಅಂತಕ್ಕಂಥದ್ದು ಮುಖ್ಯವಾಗಿ ಯಾರ ಬಗ್ಗೆ ಅಂತಂದಾಗ ಕೊನೆಯ ಗುಪ್ತ ಅರಸರ ಬಗ್ಗೆ ಮಾಹಿತಿ ಕೊಡುತ್ತೆ. ಕೊನೆಯ ಗುಪ್ತ ಅರಸರ ಬಗ್ಗೆ. ಕೊನೆಯ ಗುಪ್ತ ಅರಸ ಮತ್ತು ಪುಷ್ಯಭೂತಿ ಅಂದ್ರೆ ವರ್ಧನ ಸಾಮ್ರಾಜ್ಯ ಸಂತತಿಯ ಸ್ಥಾಪಕ ಪುಷ್ಯಭೂತಿಯ ನಡುವೆ ಯಾವ ರೀತಿಯಾಗಿರ್ತಕ್ಕಂಥ ಸಂಪರ್ಕ ಇತ್ತು ಅಂತಕ್ಕಂಥ ಮಾಹಿತಿಯನ್ನ ಹರ್ಷಚರಿತೆ ಕೊಡುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮುಖ್ಯವಾಗಿ ಚೀನಿ ಬರವಣಿಗೆಗಳು ಅಂತ ಬರ್ತವೆ. ಚೀನಿ ಬರವಣಿಗೆಗಳು ಅಂತ ಬಂದಾಗ ಇಲ್ಲಿ ಇಬ್ಬರು ಈ ಒಂದು ಚೀನಿ ಬರವಣಿಗೆಗಳನ್ನು ಕಾಣಬಹುದು. ಅಲ್ಲಿ ಮುಖ್ಯವಾಗಿ ಈ ಒಂದು ಗುಪ್ತ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರತಕ್ಕಂತಹ ಚೀನಿ ಯಾತ್ರಿಕ ಯಾರು ಅಂತಂದ್ರೆ ಫಾಯಾನ್. ಯಾರ ಕಾಲಾವಧಿಯಲ್ಲಿ ನೀಡಿದಾಗ 2ನೇ ಚಂದ್ರಗುಪ್ತನ ಕಾಲಾವಧಿಯಲ್ಲಿ ಈತ ಭಾರತಕ್ಕೆ ಬರ್ತಾನೆ. 2ನೇ ಚಂದ್ರಗುಪ್ತನ ಕಾಲಾವಧಿಯಲ್ಲಿ ಫಾಹಿಯಾನ್ ಅಂತ ಭಾರತಕ್ಕೆ ಬರ್ತಾನೆ. ಫಾಹಿಯಾನ್ ಯಾಕೆ ಬರ್ತಾನೆ ಅಂತಂದ್ರೆ ಭಾರತದಲ್ಲಿ ಬೌದ್ಧ ಧರ್ಮದ ಬಗ್ಗೆ ಹೆಚ್ಚಾಗಿ ಅಧ್ಯಯನ ಮಾಡೋಕ್ಕೋಸ್ಕರನೇ ಚೀನಾದಿಂದ ಭಾರತಕ್ಕೆ ಬರ್ತಾನೆ. ಈತ ಭಾರತದಲ್ಲಿ ಅಧ್ಯಯನ ಮಾಡಿರ್ತಕ್ಕಂತಹ ವಿಷಯಗಳನ್ನ ತನ್ನದೇ ಆಗಿರತಕ್ಕಂತಹ ಒಂದು ಕೃತಿ ಯಾವ್ದಾಗ ಗೋ ಕೋ ಖಿ ಅಂತಕ್ಕಂತಹ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಗೋ ಕೋ ಖಿ ಅಂತಕ್ಕಂಥ ಕೃತಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಕಂಡುಬರುತ್ತೆ. ಅದೇ ರೀತಿಯಾಗಿ ಇತ್ಸಿಂಗ್ ಅಂತಕ್ಕಂಥವ್ರು. ಈ ಇತ್ಸಿಂಗ್ ಅಂತಕ್ಕಂಥವ್ರು ಏನಂದಾಗ ಗುಪ್ತರಿಗೆ ಸಂಬಂಧಪಟ್ಟಂತೆ ಗುಪ್ತರ ಸ್ಥಾಪಕ ಶ್ರೀಗುಪ್ತನ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ. ಈ ಶ್ರೀಗುಪ್ತ ಅಂತಕ್ಕಂಥವನು ಚೀನಿ ಯಾತ್ರಿಕರಿಗೆ ಮೃಗಸಿಕ ವನದಲ್ಲಿ ವಿಶ್ರಾಂತಿ ಧಾಮವನ್ನ ನಿರ್ಮಿಸಿದ್ದ ಅಂತಕ್ಕಂತಹ ಇತ್ಸಿಂಗನ ಬರವಣಿಗೆಯನ್ನು ನಮಗೆ ತಿಳಿದು ಬರುತ್ತೆ. ಅಂದರೆ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಇತ್ಸಿಂಗನ ಬರವಣಿಗೆಗಳು ನಮಗೆ ಸಹಾಯ ಮಾಡ್ತವೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಶಾಸನಗಳು ಅಂತ ಬರ್ತವೆ. ಶಾಸನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಶಾಸನ ಯಾವುದು ಅಂತಂದಾಗ ಯಾರೋ ಅಲಹಾಬಾದ್ ಸ್ತಂಭ ಶಾಸನ. V.S. ಸ್ಮಿತ್ ಅಂತಕ್ಕಂಥವ್ರು ಏನಂದಾಗ ಶಾಸನ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಶಾಸನ ಯಾವುದು ಅಂತಂದ್ರೆ ಅಲಹಾಬಾದ್ ಸ್ತಂಭ ಶಾಸನ. ಈ ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು ಯಾರ ಒಂದು ವಿಚಾರದ ಬಗ್ಗೆ ತಿಳಿಸುತ್ತೆ ಅಂತಂದ್ರೆ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ತಿಳಿಸುತ್ತೆ. ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಒಂಚೂರು ಎಚ್ಚರಿಕೆ ತಿಳ್ಕೊಂಡ್ರೆ ಯಾವುದಂದಾಗ ಅಲಹಾಬಾದ್ ಸ್ತಂಭ ಶಾಸನದ ಬಗ್ಗೆ ಒಂಚೂರು ನೋಡೋಣ. ಅಲಹಾಬಾದ್ ಸ್ತಂಭ ಶಾಸನ. ಈ ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು ಈ ಒಂದು ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಮೂಲತಃ ಈ ಒಂದು ರಚನೆಯಾಗಿರತಕ್ಕಂಥದ್ದು ಮೂಲತಃ ಅಂತಕ್ಕಂಥದ್ದು ಇದು ಮೌರ್ಯ ಸಾಮ್ರಾಟ ಅಶೋಕನಿಂದ ಸ್ಥಾಪನೆ ಆಗಿರತಕ್ಕಂಥ ಒಂದು ಶಾಸನ. ಅಶೋಕ ಎಲ್ಲಿ ಇದನ್ನು ಸ್ಥಾಪನೆ ಮಾಡಿದಂತಂದಾಗ ಕೌಶಂಬಿಯಲ್ಲಿ ಸ್ಥಾಪನೆ ಮಾಡಿತ್ತು.
ಅಶೋಕ ಅಂತಕ್ಕಂಥವನು ಕೌಶಂಬಿಯಲ್ಲಿ ಶಾಸನ ಮಾಡಿ ಇದನ್ನ ಈ ಒಂದು ಬದಿಯಲ್ಲಿ ಆತ ಏನ್ ಮಾಡಿದಂದಾಗ ಶಾಸನವನ್ನು ಬರೆದ. ಯಾರಂದಾಗ ಅಶೋಕ ಅಂತಕ್ಕಂಥವನು ಈ ಒಂದು ಅಲಹಾಬಾದ್ ಈ ಒಂದು ಕೌಶಂಬಿ ಶಾಸನದ ಮೇಲೆ ಯಾರು ಅಂತಂದಾಗ ಸಮುದ್ರಗುಪ್ತನ ಈ ಒಂದು ಮಂತ್ರಿ ಅಂತ ಕರಿಬಹುದು, ವಿದ್ವಾಂಸ ಅಂತ ಕರಿಬಹುದು, ದಂಡನಾಯಕ ಅಂತ ಕರಿಬಹುದು. ಯಾರು ಅಂತಂದಾಗ ಹರಿಶೇಣ ಅಂತಕ್ಕಂಥವನು ಇದರ ಹಿಂಬದಿಯಲ್ಲಿ ಒಂದು ಬದಿಯಲ್ಲಿ ಯಾರು ಬರೆದಾರೆ ಅಂತಂದ್ರೆ, ಎಕ್ಸಾಂಪಲ್ ಹೆಂಗಂತಂದ್ರೆ ಇದರಲ್ಲಿ ಒಂದು ಬದಿಯಲ್ಲಿ ಯಾರು ಬರೆದರೆ ಅಶೋಕ ಬರೆದರೆ, ಇದರ ಹಿಂಬದಿಯಲ್ಲಿ ಯಾರು ಬರೆದಾರೆ ಅಂತಂದ್ರೆ ಸಮುದ್ರಗುಪ್ತನ ಮಂತ್ರಿ ಹರಿಶೇಣ ಏನಂತಂದಾಗ ಈ ಒಂದು ಕೃತಿಯ ಶಾಸನ ಬರೆದರೆ. ಈ ಹರಿಶೇಣ ಅಂತಕ್ಕಂಥವ್ನು ಯಾವಾಗರಲ್ಲಿ ಬರೆದಾರೆ ಅಂತಂದಾಗ ಸಂಸ್ಕೃತದಲ್ಲಿ ಈ ಒಂದು ಶಾಸನವನ್ನ ಬರೆದಾನ. ಈ ಒಂದು ಮಂತ್ರಿ ಅಂತಕ್ಕಂಥವನ್ನ ಸಂಸ್ಕೃತದ ಮಹಾವಿದ್ವಾಂಸ ಅಂತ ಕರಿತೇವೆ ನಾವು. ಮಹಾವಿದ್ವಾಂಸ ಯಾಕೆ ಮಹಾವಿದ್ವಾಂಸ ಅಂತ ಕರೆಯುವ ಅಂತಂದ್ರೆ, ಈ ಒಂದು ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು ಇದು ಮುಖ್ಯವಾಗಿ ಸಂಸ್ಕೃತದಲ್ಲಿ ಹೆಂಗಿದಂದಾಗ 33 ಸಾಲುಗಳ ಚಂಪು ಶೈಲಿ ಅಂತಂದ್ರೆ ಗದ್ಯ ಮತ್ತು ಪದ್ಯ ಮಿಶ್ರಣ. ಚಂಪು ಶೈಲಿಯಲ್ಲಿ 33 ಸಾಲುಗಳ ಒಂದೇ ಒಂದು ಬೃಹತ್ ವಾಕ್ಯ ಇದೆ. ಏನೆಂದಾಗ ಬೃಹತ್ ವಾಕ್ಯ ಇದೆ. ಈ ಒಂದೇ ಒಂದು ಬೃಹತ್ ವಾಕ್ಯ ಇರೋ ಸಲುವಾಗಿದೆ ಇದನ್ನೇನು ಕರೆದಾಗ ಒಂದು ಶ್ರೇಷ್ಠವಾಗಿರತಕ್ಕಂಥ ಶಾಸನ. ಅಂದ್ರೆ 33 ಸಾಲುಗಳ ಒಂದೇ ಒಂದು ವಾಕ್ಯ ಬರೀಬೇಕು ಅಂತಂದ್ರೆ ಅವನು ಸಂಸ್ಕೃತದಲ್ಲಿ ವಿಶೇಷವಾಗಿರತಕ್ಕಂತಹ ಪರಿಣಿತಿಯನ್ನು ಪಡೆದಿರ್ತಾನೆ. ಈ ರೀತಿಯಾಗಿ ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು ಮೂಲತಃ ಯಾರಿಗಂದಾಗ ಅಶೋಕನ ಸ್ಥಾಪನೆ ಆಗುತ್ತೆ. ಅದರ ಹಿಂಬದಿಯಲ್ಲಿ ಸಮುದ್ರಗುಪ್ತನ ಮಂತ್ರಿ ಹರಿಶೇಣ ಅಂತಕ್ಕಂಥವನು 33 ಸಾಲುಗಳ ಒಂದೇ ಒಂದು ಚಂಪು ಶೈಲಿಯ ಬೃಹತ್ ವಾಕ್ಯವನ್ನು ಬರೆದಿದ್ದಾನೆ. ಇವತ್ತು ಇದು ಯಾರ ಬಗ್ಗೆ ಮಾಹಿತಿ ಕೊಡುತ್ತೆ ಅಂತಂದ್ರೆ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಸಮುದ್ರಗುಪ್ತನ ಏನೊಂದಾಗ ದಿಗ್ವಿಜಯಗಳ ಬಗ್ಗೆ ನಮಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಈ ಒಂದು ಕೌಶಲ್ಯಲ್ಲಿರ್ತಕ್ಕಂಥ ಶಾಸನವನ್ನ ಅಲಹಾಬಾದ್ಗೆ ಯಾರು ವರ್ಗ ಮಾಡಿದರು ಅಂತಂದ್ರೆ, ಈ ಒಂದು ದೆಹಲಿ ಸುಲ್ತಾನರ ತಗ್ಲಕ್ ವಂಶದ ಒಬ್ಬ ವ್ಯಕ್ತಿ ಯಾರು ಅಂತಂದಾಗ ಫಿರೋಜ್ ಶಾ ತಗ್ಲಕ್ ಅಂತಕ್ಕಂಥವ್ರು. ಯಾರು ಅಂತಂದಾಗ ಫಿರೋಜ್ ಶಾ ತಗ್ಲಕ್ ಅಂತಕ್ಕಂಥವನು ಈತ ಏನ್ ಮಾಡ್ತಾನೆ ಅಂದಾಗ ಕೌಶಂಬಿಯಿಂದ ಇದನ್ನ ಅಲಹಾಬಾದ್ಗೆ ಏನ್ ಮಾಡ್ತಾನೆ ಅಂತಂದಾಗ ಒಂದು 48 ಚಕ್ರಗಳ ವಾಹನಗಳ ಮೂಲಕ ಇದನ್ನ ಕೌಶಂಬಿಗಿರತಕ್ಕಂಥ ಶಾಸನವನ್ನ ಅಲಹಾಬಾದ್ಗೆ ತಂದು ಸಂರಕ್ಷಣೆ ಮಾಡಿದ್ದಾನೆ. ಪ್ರಸ್ತುತದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತಂದಾಗ ಅಲಹಾಬಾದ್ನಲ್ಲಿ ಕಂಡು ಬರುತ್ತೆ. ಹಂಗಾಗಿ ಈ ಶಾಸನವನ್ನ ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರೀತಾರೆ. ಆಯ್ತಾ, ಇದು ಅಲಹಾಬಾದ್ ಸ್ತಂಭ ಶಾಸನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಅದೇ ರೀತಿಯಾಗಿ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಶಾಸನ ಬರುತ್ತೆ, ಯಾವಂದಾಗ ಮೆಹರೌಲಿ ಶಾಸನ ಅಂತಕ್ಕಂಥದ್ದು. ಈ ಮೆಹರೌಲಿ ಶಾಸನ ಅಂತಕ್ಕಂಥದ್ದು ಯಾರ ಬಗ್ಗೆ ತಿಳಿಸುತ್ತೆ ಅಂತಂದಾಗ ಇದು 2ನೇ ಚಂದ್ರಗುಪ್ತ. ಯಾವಂದಾಗ 2ನೇ ಚಂದ್ರಗುಪ್ತ ಅಂತಕ್ಕಂಥವನು ಈ 2ನೇ ಚಂದ್ರಗುಪ್ತ ಅಂತಕ್ಕಂಥವ್ನು ಮುಖ್ಯವಾಗಿ ಈತನ ವೈವಾಹಿಕ ಸಂಬಂಧಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ವೈವಾಹಿಕ ಸಂಬಂಧಗಳ ಮೂಲಕ ಯಾವ ರೀತಿಯಾಗಿ ತನ್ನ ಸಾಮ್ರಾಜ್ಯವನ್ನು ಸಂರಕ್ಷಣೆ ಮಾಡಿಕೊಂಡ ಅಂತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ಬಿಟಾರಿ ಸ್ತಂಭ ಶಾಸನ ಅಂತ ಬರುತ್ತೆ. ಇದು ಸ್ಕಂದಗುಪ್ತ ಮತ್ತು ಇನ್ನೊಬ್ಬ ಪುಷ್ಯಗುಪ್ತನ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಶಾಸನ ಅಂತಕ್ಕಂಥದ್ದು. ಇಷ್ಟು ಏನು ಅಂತಂದಾಗ ಈ ಒಂದು ಗುಪ್ತ ಸಾಮ್ರಾಜ್ಯಕ್ಕಿರತಕ್ಕಂತಹ ಪ್ರಮುಖವಾಗಿರತಕ್ಕಂತಹ ಮೂಲಾಧಾರಗಳು ಅಂತಕ್ಕಂಥದ್ದು. ನಂತರ ಗುಪ್ತರ ರಾಜಕೀಯ ಇತಿಹಾಸ ಅಂತಕ್ಕಂಥ ರಾಜಕೀಯ ಇತಿಹಾಸಕ್ಕೆ ಬಂದರೆ ನೇರವಾಗಿ ಇನ್ನೊಂದು ವಿಷಯ ಹೇಳಿಲ್ಲ ನಿಮಗೆ. ಇನ್ನೊಂದಾಗ ಗುಪ್ತರ ಮೂಲ ಅಂತಕ್ಕಂಥದ್ದು ಇವರು ವೈಷ್ಣವ ಪಂಥಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳು. ಅದೇ ರೀತಿಯಾಗಿ ಬಂದಾಗ ಈ ಒಂದು 2ನೇ ಚಂದ್ರಗುಪ್ತನ ಮಗಳು ಪ್ರಭಾವತಿ ಗುಪ್ತ ತಾವು ಧರಣಿ ಗೋತ್ರಕ್ಕೆ ಸೇರಿಕೊಂಡಿದವರು ಅಂತಕ್ಕಂತಹ ವಿಷಯವನ್ನು ಹೇಳಿದಾಳೆ. ಆಯ್ತಾ. ನೆಕ್ಸ್ಟ್ ಏನಂದಾಗ ಇಲ್ಲಿ ಇವರ ಒಂದು ರಾಜಕೀಯ ಇತಿಹಾಸ ಅಂತ ಬಂದರೆ ಇವರ ಗುಪ್ತರ ಸ್ಥಾಪಕ ಯಾರು ಅಂತಂದಾಗ ಶ್ರೀಗುಪ್ತ. ಈತನ ಕಾಲಾವಧಿ ಸ್ವಲ್ಪ ಒಂದು ಭಿನ್ನಾಭಿಪ್ರಾಯಗಳಿದಾವ. 240ರಿಂದ 300 ಅಂತ ಕರೀತಾರೆ. ಕೆಲವೊಂದು ಕಡೆ ಏನಂದಾಗ 275ರಿಂದ 300 ಅಂತಕ್ಕಂಥ ವಿಷಯ ಕಾಣಬಹುದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೇ ಒಂದು ಅಂಶ ಏನಂದಾಗ ಇತ್ಸಿಂಗನ ಬರವಣಿಗೆಯಲ್ಲಿ ಏನ್ ಮಾಡಿದಾರೆ ಅಂದಾಗ ಮೃಗಸಿಕ ವನದಲ್ಲಿ ಚೀನಿ ಯಾತ್ರಿಕರಿಗೆ ಈತ ವಿಶ್ರಾಂತಿ ಧಾಮವನ್ನು ಕಟ್ಟಿಸಿದ ಬಗ್ಗೆ ಇತ್ಸಿಂಗ್ ತನ್ನ ಬರವಣಿಗೆಯಲ್ಲಿ. ಅದೇ ರೀತಿಯಾಗಿ ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು ಗುಪ್ತರ ಸ್ಥಾಪಕ ಶ್ರೀಗುಪ್ತ ಅಂತ ಹೇಳುತ್ತೆ.
ಇದು ಶ್ರೀಗುಪ್ತನ ಬಗ್ಗೆ. ಅದೇ ರೀತಿ ಇನ್ನೊಬ್ಬ ಬರ್ತಾನೆ ಘಟೋತ್ಕಚ ಅಂತಕ್ಕಂಥವನು. ಘಟೋತ್ಕಚ ಅಂದ್ರೆ ಈತ 300ರಿಂದ 320. ಈತನ ಬಗ್ಗೆ ಮಾಹಿತಿಗಳು ಕಡಿಮೆ. ಇಲ್ಲಿ ವೈಶಾಲಿಯಲ್ಲಿ ಕೆಲವೊಂದು ಮುದ್ರೆಗಳು ಸಿಕ್ಕಿದಾಗ ಆ ಮುದ್ರೆಗಳಲ್ಲಿ ಘಟೋತ್ಕಚ ಗುಪ್ತಂ ಅಂತಕ್ಕಂತಹ ವಿಷಯ ಬರೆದಿರುತ್ತೆ. ಹಂಗಾಗಿ ಈತ ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿದನಂತ ಹೇಳ್ಬೋದು. ನೆಕ್ಸ್ಟ್ 1ನೇ ಚಂದ್ರಗುಪ್ತ ಅಂತಕ್ಕಂಥದ್ದು. ಈ 1ನೇ ಚಂದ್ರಗುಪ್ತ ಅಂತಕ್ಕಂಥ ಈತನ ಕಾಲಾವಧಿ ಕ್ರಿಸ್ತಶಕ 320ರಿಂದ 335. ಈತನನ್ನ ಗುಪ್ತ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರಿತೀವಿ. ಗುಪ್ತ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಅಂತ ನನಗೆ 1ನೇ ಚಂದ್ರಗುಪ್ತ, ಅಥವಾ ಇದನ್ನ ಗುಪ್ತರ ಮೊದಲ ಐತಿಹಾಸಿಕ ದೊರೆ ಅಂತ ಕರಿತೀವಿ. ಗುಪ್ತರ ಮೊದಲ ಐತಿಹಾಸಿಕ ದೊರೆ ಅಂತಕ್ಕಂಥದ್ದು. ಈತ ಏನ್ ಮಾಡಿದಂತಂದ್ರೆ ಮುಖ್ಯವಾಗಿ ಏನಾಗಿತ್ತು ಅಂತಂದಾಗ, ಈ ಒಂದು ಗುಪ್ತರಿಗಿಂತ ಮುಂಚಿತವಾಗಿ ಭಾರತವನ್ನ ಆಳ್ವಿಕೆ ಮಾಡ್ತಕ್ಕಂಥವ್ರು ಯಾರು ಅಂತಂದಾಗ ಶಕರಿದ್ರು, ಪಾರ್ಥಿಯನ್ನರಿದ್ರು. ನಂತರ ಇನ್ನೊಬ್ರು ಯಾರು ಅಂದಾಗ ಸಿಥಿಯನ್ನರು ಅಂತಕ್ಕಂಥದ್ದು. ಸಿಥಿಯನ್ನರು ಅಂತಕ್ಕಂಥವ್ರು ಎಲ್ಲ ವಿದೇಶಿಯರು. ಇಲ್ಲಿ ಮುಖ್ಯವಾಗಿ ಈತ ಏನ್ ಮಾಡಿದಂದಾಗ ಈ ಒಂದು ಮಗಧ ಪ್ರದೇಶ ಏನಾಗಿತ್ತು ಅಂತಂದಾಗ ಸಿಥಿಯನ್ನರ ಪ್ರಭಾವಕ್ಕೆ ಒಳಗಾಗಿತ್ತು. ಮಗಧ ಪ್ರದೇಶ ಸಿಥಿಯನ್ನರ ಪ್ರಭಾವಕ್ಕೆ ಒಳಗಾಗಿತ್ತು. ಅಂದ್ರೆ ಪರೋಕ್ಷವಾಗಿ ಮಗಧವನ್ನ ನಿಯಂತ್ರಣ ಮಾಡ್ತಾ ಇದ್ರು. ಯಾರು ಅಂತಂದಾಗ ಸಿಥಿಯನ್ನರು. ಈತ ಏನ್ ಮಾಡ್ತಾರಂದಾಗ ಸಿಥಿಯನ್ನರ ದಾಶದಿಂದ ಏನ್ ಮಾಡ್ತಾರಂದಾಗ ಮಗಧವನ್ನ ಬಿಡುಗಡೆಗೊಳಿಸ್ತಾರೆ. ಮಗಧವನ್ನು ಬಿಡುಗಡೆಗೊಳಿಸಿ ಈತ ಮಹಾರಾಜಾದಿರಾಜ ಅಂತಕ್ಕಂಥ ಬಿರುದನ್ನು ಪಡಿತಾರೆ. ಮಹಾರಾಜಾದಿರಾಜ ಅಂತಕ್ಕಂತಹ ಬಿರುದನ್ನು ಪಡಿತಕ್ಕಂಥದ್ದು. ಅದೇ ರೀತಿಯಾಗಿ ಈತ ಪ್ರಸಿದ್ಧಿಗೆ ಬಂದಿರತಕ್ಕಂಥದ್ದು ಒಂದು ಶ್ರೇಷ್ಠವಾಗಿರತಕ್ಕಂಥ ಮನೆತನ ಯಾವುದಂದಾಗ ಲಿಚ್ಛವಿ ಮನೆತನ ಅಂತಕ್ಕಂಥದ್ದು. ಆ ಲಿಚ್ಛವಿ ಮನೆತನದ ಒಬ್ಬ ಯುವರಾಣಿಯನ್ನ, ರಾಜಕುಮಾರಿಯನ್ನ ಮದುವೆ ಆಗ್ತಾನೆ. ಆಕೆ ಹೆಸರು ಏನು ಅಂತಂದಾಗ ಕುಮಾರದೇವಿ ಅಂತಕ್ಕಂಥವ್ರು. ಕುಮಾರದೇವಿ ಅಂತಕ್ಕಂಥವಳು. ಈ ಕುಮಾರದೇವಿಯನ್ನು ಮದುವೆ ಆದಾಗ ಈಕೆ ಅಷ್ಟೇ ಬರಲಿಲ್ಲ, ಈಕೆ ಅಪಾರ ಸಂಪತ್ತು, ಭೂಮಿ, ಗೌರವ ಮತ್ತು ಸ್ಥಾನಮಾನವನ್ನ ಯಾರಿಗೆ 1ನೇ ಚಂದ್ರಗುಪ್ತರಿಗೆ ತಂದುಕೊಟ್ರು. ಅಪಾರವಾಗಿರ್ತಕ್ಕಂಥ ಗೌರವವನ್ನ, ಚಿನ್ನವನ್ನ, ಸಂಪತ್ತನ್ನ, ಭೂಮಿಯನ್ನ, ಈ ಸ್ಥಾನಮಾನವನ್ನು ತಂದುಕೊಟ್ಲು. ಹಂಗಾಗಿ ಈಕೆಯನ್ನು ವಿವಾಹವಾಗೋದ್ರ ಮೂಲಕ ಈ ವ್ಯಕ್ತಿ ಅಂತಕ್ಕಂಥವನು ಅತಿ ಹೆಚ್ಚು ಪ್ರಸಿದ್ಧಿಗೆ ಬರ್ತಾರೆ. ಯಾರು ಅಂದಾಗ 1ನೇ ಚಂದ್ರಗುಪ್ತ ಅಂತಕ್ಕಂಥವನು. ನಂತರ ಈತ ತನ್ನ ನಾಣ್ಯಗಳಲ್ಲಿ ಲಿಚ್ಛವಿ ದೌಹಿತ್ರಿ ಅಂತಕ್ಕಂತಹ ಪದವನ್ನು ಬಳಕೆ ಮಾಡಿದರು. ಲಿಚ್ಛವಿ ದೌಹಿತ್ರಿ ಅಂತಕ್ಕಂಥದ್ದು. ಹಂಗಾಗಿ ಭಾರತೀಯ ನಾಣ್ಯಗಳಲ್ಲಿ ರಾಣಿಯರ ಹೆಸರು ಆರಂಭ ಆಗಿರತಕ್ಕಂಥದ್ದು ಯಾರ ಕಾಲದಿಂದಾಗ ಕುಮಾರದೇವಿ. ಅಥವಾ ಭಾರತದ ನಾಣ್ಯಗಳಲ್ಲಿ ಮುದ್ರಿಸಿದ ಮೊದಲ ರಾಣಿ ಯಾರು ಅಂತಂದ್ರೆ ಕುಮಾರದೇವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಪ್ರಶ್ನೆ ಕೇಳಿದ್ದಾರೆ. ಭಾರತೀಯ ನಾಣ್ಯಗಳಲ್ಲಿ ಹೆಸರು ಪಡೆದಿರತಕ್ಕಂಥ ಮೊದಲ ಭಾರತೀಯ ರಾಣಿ ಯಾರು ಅಂದಾಗ ಕುಮಾರದೇವಿ ಅಂತಕ್ಕಂಥವ್ರು. ನಂತರ ಇದು ಇನ್ನೊಂದು ವಿಶೇಷತೆ ಏನಂದಾಗ ಈತ ಅಧಿಕಾರಕ್ಕೆ ಬಂದಿರತಕ್ಕಂಥ ವರ್ಷವನ್ನ ಯಾರಂದಾಗ ಈತ ಅಧಿಕಾರಕ್ಕೆ ಬಂದಿರತಕ್ಕಂಥ ವರ್ಷವನ್ನ ಗುಪ್ತ ಶಕೆ ಅಂತ ಕರ್ತಾರೆ. ಅಂದ್ರೆ ಕ್ರಿಸ್ತ ಶಕ 320 ಅಧಿಕಾರಕ್ಕೆ ಬಂದಿರತಕ್ಕಂಥ ವರ್ಷ ಕ್ರಿಸ್ತ ಶಕೆ ಅಂತ ಕರ್ತಾರೆ. ಹಂಗಾಗಿ ಇದನ್ನ ಇವತ್ತಿಗೂ ಸಹ ಗುಜರಾತ್ನಲ್ಲಿ ವಲ್ಲಭಿ ಶಕೆ ಅಂತ ಆಚರಣೆ ಮಾಡ್ತಾರೆ. ಇದನ್ನ ಏನಂತ ಆಚರಣೆ ಮಾಡ್ತಂದಾಗ ವಲ್ಲಭಿ ಶಕೆ ಅಂತಕ್ಕಂಥದ್ದು ಇವತ್ತಿಗೂ ಸಹ ಆಚರಣೆ ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ. ಇದು ಏನಂದಾಗ ಈತನ ನಂತರ ಈತನ ಮಗ ಅಧಿಕಾರಕ್ಕೆ ಬರ್ತಾನೆ. ಯಾರು ಅಂತಂದಾಗ ಈ ಒಂದು ಸಮುದ್ರಗುಪ್ತನ ಬಗ್ಗೆ ನಮಗೆ ಅತಿ ಹೆಚ್ಚು ಮಾಹಿತಿ ಕೊಡ್ತಕ್ಕಂಥ ಇದನ್ನ ಕಾಲಾವಧಿ 335ರಿಂದ 380, ಕೆಲವೊಂದು ಪುಸ್ತಕದಲ್ಲಿ 375 ಕೊಟ್ಟಿದ್ದಾರೆ. ಈತನ ಬಗ್ಗೆ ಮಾಹಿತಿ ಕೊಡ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಒಂದು ಶಾಸನ ಯಾವುದು ಅಂತಂದಾಗ ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು. ಅಲಹಾಬಾದ್ ಸ್ತಂಭ ಶಾಸನ ಅಂತ ಆಲ್ರೆಡಿ ಚರ್ಚೆ ಮಾಡಿದೆ ನಾನು. ಇದು ಮೂಲತಃ ಯಾರಿಂದ ರಚನೆ ಆಗಿತ್ತು ಅಂತಂದಾಗ ಮೂಲತಃ ರಚನೆ ಆಗಿರತಕ್ಕಂಥದ್ದು ಅಶೋಕನಿಂದ ರಚನೆ ಆಗಿತ್ತು. ಅಶೋಕನಿಂದ ಎಲ್ಲಿ ರಚನೆ ಆಗಿತ್ತು ಅಂತಂದಾಗ ಕೌಶಂಬಿಯಲ್ಲಿ ರಚನೆ ಆಗಿತ್ತು. ಇದರ ಹಿಂಬದಿಯಲ್ಲಿ ಯಾರು ಅಂತಂದಾಗ ಸಮುದ್ರಗುಪ್ತನ ದಂಡನಾಯಕ ಯಾರು ಅಂತಂದಾಗ ಹರಿಶಯಣ ಅಂತಕ್ಕಂಥ ಏನ್ ಮಾಡ್ತಾನೆ ಅಂದಾಗ ತನ್ನ ಶಾಸನವನ್ನು ಬರೆಸ್ತಾನೆ. ಅದು ಸಮುದ್ರಗುಪ್ತನ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಕೊಡುತ್ತೆ. ಇಲ್ಲಿ ಮುಖ್ಯವಾಗಿ ಏನಂತಂದಾಗ ಸಮುದ್ರಗುಪ್ತನ ಯಾವ ವಿಷಯ ಅಂತಂದಾಗ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ. ಇದು ಯಾವ ಭಾಷೆಯಲ್ಲಿ ರಚನೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿ ರಚನೆ ಆಗಿದೆ. ಇದು ಸಂಸ್ಕೃತ ಭಾಷೆಯಲ್ಲಿ ರಚನೆ ಆಗಿದೆ. ಹೆಂಗೆ ಅಂತಂದಾಗ 33 ಸಾಲುಗಳ ಚಂಪೂ ಶೈಲಿಯ ಒಂದೇ ಒಂದು ಬೃಹತ್ ವಾಕ್ಯವನ್ನು ಒಳಗೊಂಡಿದೆ.
ಇದು ವಿಶೇಷ ಬೃಹತ್ ವಾಕ್ಯವನ್ನು ಒಳಗೊಂಡಿದೆ. ಹಂಗಾಗಿ ಬಿ ಎಸ್ ಸ್ಮಿತ್ ಅಂತಕ್ಕಂಥವರು ಭಾರತೀಯ ಶಾಸನ ಸಾಹಿತ್ಯದಲ್ಲಿ ಈ ಒಂದು ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು ವಿಶಿಷ್ಟವಾದದ್ದು ಅಂತಕ್ಕಂಥ ಪದವನ್ನು ಬಳಕೆ ಮಾಡಿದರೆ ಇಲ್ಲಿ ಮುಖ್ಯವಾಗಿ ಈತನ ದಿಗ್ವಿಜಯಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಈ ಒಂದು ಸಮುದ್ರಗುಪ್ತನ ದಿಗ್ವಿಜಯಗಳು ಅಂತ ಬರ್ತದೆ. ಸಮುದ್ರಗುಪ್ತನ ದಿಗ್ವಿಜಯಗಳು ಯಾಕಂತಂದ್ರೆ ಗುಪ್ತ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಅರಸ ಅಂತ ಕರಿತೀವಿ ನಾವು. ಗುಪ್ತ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಅರಸ, ಪ್ರಸಿದ್ಧವಾಗಿರತಕ್ಕಂಥ ಅರಸ. ಈ ಪ್ರಸಿದ್ಧವಾಗಿರತಕ್ಕಂಥ ಅರಸ ಅನ್ಬೇಕು ಅಂತಂದ್ರೆ ಈತ ತನ್ನದೇ ಆಗಿರತಕ್ಕಂಥ ಕೊಡುಗೆಗಳನ್ನ ಕೊಟ್ಟಿದ್ದಾನೆ. ಅಲ್ಲಿ ಮುಖ್ಯವಾಗಿ ಬಂದಾಗ ಈತನ ಒಂದು ದಂಡಯಾತ್ರೆಗಳು ಅಂತ ಬಂದಾಗ ದಕ್ಷಿಣ ಭಾರತ ದಂಡಯಾತ್ರೆಗಳು, ಉತ್ತರ ಭಾರತ ದಂಡಯಾತ್ರೆಗಳು, ಗಡಿನಾಡು ದಂಡಯಾತ್ರೆಗಳು, ಗಣರಾಜ್ಯಗಳ ಮೇಲೆ ದಂಡಯಾತ್ರೆಗಳು, ಅಡವಿ ರಾಜ್ಯಗಳ ಮೇಲೆ ದಂಡಯಾತ್ರೆಗಳು ಅಂತ ಮಾಡ್ತಾನೆ. ಅಲ್ಲಿ ಮುಖ್ಯವಾಗಿ ದಕ್ಷಿಣ ಭಾರತ ದಂಡಯಾತ್ರೆ ಅಂತಕ್ಕಂಥದ್ದು. ದಕ್ಷಿಣ ಭಾರತ ದಂಡಯಾತ್ರೆ ಅಂತ ಬಂದಾಗ ಮುಖ್ಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ವೀರಸೇನ ನೇತೃತ್ವದಲ್ಲಿ ಈ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾರೆ. ವೀರಸೇನ ನೇತೃತ್ವದಲ್ಲಿ ಈ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಕಂಚೆವರೆಗೆ ಏನ್ ಮಾಡ್ತಾನೆ ಅಂತ ಈ ಒಂದು ಕಂಚೆಯವರೆಗೆ ತನ್ನ ದಾಳಿಯನ್ನು ಮುಂದುವರಿಸ್ತಾನೆ. ಇಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಯಾವುದೇ ಕಾರಣಕ್ಕಾಗಿ ದಕ್ಷಿಣ ಭಾರತದ ರಾಜ್ಯಗಳನ್ನು ಸೋಲಿಸ್ತಾನೆ, ಆದರೆ ಯಾವ ಪ್ರದೇಶಗಳನ್ನ ಏನ್ ಮಾಡಂಗಿಲ್ಲ, ವಶಪಡಿಸ್ಕೊಳ್ಳಂಗಿಲ್ಲ. ಕೇವಲ ಕಪ್ಪ ಕಾಣಿಕೆಯನ್ನು ಮಾತ್ರ ಸ್ವೀಕರಿಸಿದ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ಯಾವ್ಯಾವ ರಾಜರನ್ನು ಸೋಲಿಸಿದ, ಇಲ್ಲಿ ಮುಖ್ಯವಾಗಿ ಕಂಚೆಯನ್ನಾಡ್ತಕ್ಕಂತಹ ವಿಷ್ಣು ಗೋಪನನ್ನು ಸೋಲಿಸ್ತದೆ. ಮಹಾಕಾಂತಾರದ ವ್ಯಾಘ್ರ ರಾಜನನ್ನ ಸ್ವಲ್ಪ ಸ್ಕಿಪ್ ಮಾಡಿ ನೀಟಾಗಿ ಬರ್ಕೊಡ್ರಿ, ಯಾಕಂದ್ರೆ ಇದರಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. ಕಂಚೆ ಅಂದ್ರೆ ದಕ್ಷಿಣ ಭಾರತದ ಯಾವ ರಾಜನನ್ನ ಸೋಲಿಸಿದ ಅಂತಂದ್ರೆ ಕಂಚಿಯ ವಿಷ್ಣು ಗೋಪನ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಗೊತ್ತಿರಬೇಕು ನಿಮಗೆ. ಅದೇ ರೀತಿ ವೆಂಗಿಯ ಒಂದು ರಾಜ ಅಸ್ಥಿವರ್ಮನನ್ನು ಸೋಲಿಸ್ತಾನೆ, ಕೊಟ್ಟೂರಿನ ಸ್ವಾಮಿ ದತ್ತನನ್ನು ಸೋಲಿಸ್ತಾನೆ, ಅವಮುಕ್ತದ ನೀಲರಾಜನನ್ನು ಸೋಲಿಸ್ತಾನೆ, ಎರಡಪಲ್ಲದ ದಮನನನ್ನು ಸೋಲಿಸ್ತಾನೆ, ನಂತರ ಫಲಕ್ಕದ ಉಗ್ರಸೇನನ್ನು ಸೋಲಿಸ್ತಾನೆ, ದೇವರಾಷ್ಟ್ರದ ಕುಬೇರನನ್ನು ಸೋಲಿಸ್ತಾನೆ, ಕೋಸಲದ ಮಹೇಂದ್ರನನ್ನು ಸೋಲಿಸ್ತಾನೆ, ಅದೇ ರೀತಿಯಾಗಿ ಕುರಲದ ಕುಂತರಾಜನನ್ನು ಸೋಲಿಸ್ತಾನೆ, ಕುಸ್ತಲಾಪುರದ ಧನಂಜಯನನ್ನು ಸೋಲಿಸ್ತಾನೆ, ಇಷ್ಟಪುರದ ಮಹೇಂದ್ರನನ್ನು ಸೋಲಿಸ್ತಾನೆ. ದಕ್ಷಿಣ ಭಾರತದ ಒಟ್ಟು 12 ರಾಜರನ್ನ ಯಾರ ನೇತೃತ್ವದಲ್ಲಿ ದಾಳಿ ಮಾಡಿದಂತಂದ್ರೆ ವೀರಸೇನ ನೇತೃತ್ವದಲ್ಲಿ ದಾಳಿ ಮಾಡಿ ಆ ಪ್ರದೇಶದಲ್ಲಿ ಕಪ್ಪ ಕಾಣಿಕೆಯನ್ನು ಪಡೆದ ಬಗ್ಗೆ ಮಾಹಿತಿ ಇದೆ. ಅದೇ ರೀತಿಯಾಗಿ ಉತ್ತರ ಭಾರತದ ಆರ್ಯವರ್ತ ಪ್ರದೇಶ ಅಂತ ಬರುತ್ತೆ. ಆರ್ಯವರ್ತ ಅಂತ ಬಂದರೆ ಮುಖ್ಯವಾಗಿ ಈ ಭಾಗ ಆರ್ಯವರ್ತ. ಈ ಒಂದು ಆರ್ಯವರ್ತದ ಪ್ರದೇಶಗಳನ್ನು ಅಲ್ಲಿ ಮುಖ್ಯವಾಗಿ 9 ರಾಜರ ಮೇಲೆ ದಾಳಿಯನ್ನ ಮಾಡ್ತಾನೆ. ಇಲ್ಲಿ ನಾಗಸೇನ ಅಂತಕ್ಕಂಥ ಗ್ವಾಲಿಯರ್ನ ನಾಗದೊರೆಯನ್ನು ಸೋಲಿಸ್ತಾನೆ, ಅಚ್ಯುತ ಅಂತಕ್ಕಂಥ ಹಿಚ್ಛತ್ರದ ದೊರೆಯನ್ನು ಸೋಲಿಸ್ತಾನೆ, ಗಣಪತಿ ನಾಗ ಅಂತಕ್ಕಂಥ ಮಥುರದ ನಾಗದೊರೆ ಇವನನ್ನು ಸೋಲಿಸ್ತಾನೆ, ರುದ್ರಸೇನ ಅಂತಕ್ಕಂಥ ವಾಕಟಕ ಮನತ್ರ ಅಂತ ಬರುತ್ತೆ, ಈ ವಾಕಟಕ ರುದ್ರಸೇನನ್ನು ಸೋಲಿಸ್ತಾನೆ. ನಂತರ ಮಾತಿಲ ಅಂತಕ್ಕಂಥ ಬುಲಂದರ್ ಶಹ ಅಂತಕ್ಕಂಥದ್ದು, ಈ ಬುಲಂದರ್ ಶಹದಲ್ಲಿರ್ತಕ್ಕಂಥವನು ಮಾತಿಲ ಅವನನ್ನು ಸೋಲಿಸ್ತಾನೆ. ಉತ್ತರ ಪ್ರದೇಶದ ನಾಗದೊರೆ ಯಾರಂದಾಗ ನಾಗದತ್ತನನ್ನು ಸೋಲಿಸ್ತಾನೆ. ನಂತರ ಪುಷ್ಕರದ ದೊರೆ ಯಾರಂದಾಗ ಚಂದ್ರವರ್ಮನನ್ನು ಸೋಲಿಸ್ತಾನೆ. ನಂತರ ಉತ್ತರ ಪ್ರದೇಶದ ಒಬ್ಬ ದಾರಂದಾಗ ನಂದಿನನ್ನು ಸೋಲಿಸ್ತಾನೆ, ಕಾಮರೂಪದ ಈ ಒಂದು ಬಲವರ್ಮನನ್ನು ಸೋಲಿಸ್ತಾನೆ. ಈ ರೀತಿಯಾಗಿ ಉತ್ತರ ಭಾರತದ ಆರ್ಯವರ್ತದಲ್ಲಿರತಕ್ಕಂತಹ 9 ರಾಜರನ್ನ ಸೋಲಿಸ್ತಾನೆ. ಅದೇ ರೀತಿಯಾಗಿ ಅಡವಿ ರಾಜ್ಯಗಳು ಅಂತ ಬರ್ತವೆ. 18 ಅಡವಿ ರಾಜ್ಯಗಳು ಮುಖ್ಯವಾಗಿ ಎಲ್ಲಿದ್ದು ಅಂತಂದ್ರೆ ಜಬಲ್ಪುರ್ ಸಮೀಪ. ನಮಗೆ ಗೊತ್ತಿರಬೇಕು ಜಬಲ್ಪುರ್ ಅಂತಕ್ಕಂಥದ್ದು ಏನು ವಿಶೇಷ ಅಂತಂದ್ರೆ ಈ ಒಂದು ಜಬಲ್ಪುರ್ ಅನ್ನ ಇಲ್ಲಿ 80 ಡಿಗ್ರಿ ರೇಖಾಂಶ ಎಷ್ಟಂದಾಗ 80 ಡಿಗ್ರಿ ಪೂರ್ವ ರೇಖಾಂಶ, 23.5 ಡಿಗ್ರಿ ಉತ್ತರ ಅಕ್ಷಾಂಶ ಸಂಧಿಸ್ತಕ್ಕಂತಹ ಪ್ರದೇಶ ಏನಂದಾಗ ಜಬಲ್ಪುರ್ ಅಂತಕ್ಕಂಥದ್ದು. ಈ ಜಬಲ್ಪುರ್ ಅಂತಕ್ಕಂಥದ್ದು ಇದನ್ನ ಭಾರತದ ಭೌಗೋಳಿಕ ಕೇಂದ್ರ ಅಂತ ಕರೀತೀವಿ. ಭಾರತದ ಭೌಗೋಳಿಕ ಕೇಂದ್ರ ಅಂತ ಕರೀತೀವಿ ಯಾವ್ದಂತಾಗ ಜಬಲ್ಪುರ್ ಅಂತಕ್ಕಂಥದ್ದು. ಈ ಜಬಲ್ಪುರ್ ಸುತ್ತಿರತಕ್ಕಂತಹ ಪ್ರದೇಶಗಳು ನಾಗ್ಪುರ, ಗಾಜಿಪುರ, ಬಾಗೇಲ್ಖಂಡ, ರೇವ ಇಲ್ಲಿರತಕ್ಕಂತಹ ಅಡವಿ ರಾಜ್ಯಗಳ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸ್ತಾನೆ. ನಂತರ ಗಣರಾಜ್ಯಗಳು ಅಂತ ಬರ್ತವೆ. ಇಲ್ಲಿ ಪಂಜಾಬ್ ಮತ್ತು ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಮಾಳ್ವ, ಸಂಕಲಿಕರು, ಕ್ಷುದ್ರಕರು, ಅಬೀರನ್ನು ಸೋಲಿಸ್ತಾರೆ. ಅದೇ ರೀತಿಯಾಗಿ ಗಡಿನಾಡು ಅಂತಕ್ಕಂಥ ಆಸಾಂನ ದೇವಕನನ್ನ, ಬಂಗಾಳದ ಸಮತಟನನ್ನು ಸೋಲಿಸ್ತಾನೆ. ಈ ರೀತಿಯಾಗಿ ಅಪಾರ ಪ್ರಮಾಣದಲ್ಲಿ ಯುದ್ಧ ಮಾಡಿ ಈತನನ್ನ 100 ಕದನಗಳ ನಾಯಕ ಅಂತ ಕರೆದಿವಿ. 100 ಕದನಗಳ ನಾಯಕ ಅಂತ ಕರೆದಿವಿ. ಅದೇ ರೀತಿ ಇನ್ನೊಬ್ಬ ಯಾರು ಅಂತಂದಾಗ ವಿ ಎಸ್ ಸ್ಮಿತ್ ಅಂತಕ್ಕಂತಹ ವ್ಯಕ್ತಿ ಈತನನ್ನ
ನೆಪೋಲಿಯನ್ ಅಂತಕ್ಕಂತಹ ಪದವನ್ನು ಬಳಕೆ ಮಾಡಿದ್ದಾರೆ. ಯಾರಿಗೆ ಅಂತಂದಾಗ ಸಮುದ್ರಗುಪ್ತನಿಗೆ. ಭಾರತದ ನೆಪೋಲಿಯನ್ ಅಂತಕ್ಕಂಥದ್ದು ಅಂದ್ರೆ ಸೈನಿಕ ಸಾಧನೆಗಳಲ್ಲಿ ಅಪ್ರತಿಮವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ಈ ಒಂದು ಸಮುದ್ರಗುಪ್ತ ಅಂತಕ್ಕಂಥದ್ದು. ಅದಲ್ಲದೆ ಈತನ ಕಾಲದಲ್ಲಿ ಶ್ರೀಲಂಕಾವನ್ನು ಆಳ್ತಕ್ಕಂಥ ಅರಸ ಯಾರು ಅಂದಾಗ ಮೇಘವರ್ಮ ಅಂತಕ್ಕಂಥವ್ರು. ಈತನ ಕಾಲದಲ್ಲಿ ಯಾರು ಅಂತಂದಾಗ ಶ್ರೀಲಂಕಾವನ್ನು ಆಳ್ತಕ್ಕಂಥವನು ಮೇಘವರ್ಮ ಅಂತಕ್ಕಂಥವನು. ಈ ಒಂದು ಮೇಘವರ್ಮ ಅಂತಕ್ಕಂಥವ್ನು ಏನ್ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಮೇಘವರ್ಮ ಅಂತಕ್ಕಂಥವನು ಈ ಒಂದು ಮೇಘವರ್ಮ ಅಂತಕ್ಕಂಥವ್ನು ಬೌದ್ಧ ಧರ್ಮಕ್ಕೆ ಸೇರಿತ. ಈ ಬೌದ್ಧ ಧರ್ಮಕ್ಕೆ ಸೇರಿರ್ತಕ್ಕಂಥ ಮೇಘವರ್ಮ ಈತನನ್ನ ವಿನಂತಿ ಮಾಡ್ಕೊಂತಾನೆ. ಏನಂದಾಗ ಗಯಾದಲ್ಲಿ ನಮಗೆ ಅನುಕೂಲಕ್ಕೋಸ್ಕರ ವಿಶ್ರಾಂತಿ ಧಾಮವನ್ನು ನಿರ್ಮಿಸ್ರಿ ಅಂತ ಕೇಳ್ತಾನೆ. ಅದಕ್ಕೆ ಪ್ರಕಾರವಾಗಿ ಬೋಧಿ ವೃಕ್ಷದ ಉತ್ತರಕ್ಕೆ ಈತ ಒಂದು ವಿಶ್ರಾಂತಿ ಧಾಮವನ್ನು ಕಟ್ಟಿಸಿದ್ದ. ಅಂದ್ರೆ ಬೌದ್ಧ ಧರ್ಮಕ್ಕೂ ಸಹ ಏನ್ ಮಾಡಿದ್ದ ಪ್ರೋತ್ಸಾಹ ನೀಡಿದ್ದ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಈತನ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಹರಿಶರಣ ಅಂತಕ್ಕಂಥ ಒಂದು ಮಹಾ ಸಂಸ್ಕೃತ ವಿದ್ವಾಂಸ ಇರ್ತಾನೆ. ಹರಿಶರಣ ಅಂತಕ್ಕಂಥವನು ಮಹಾ ಸಂಸ್ಕೃತ ವಿದ್ವಾಂಸ ಇರ್ತಾನೆ. ಅದೇ ರೀತಿಯಾಗಿ ಈತ ಸ್ವತಃ ಏನಾಗಿದ್ದಂತಂದಾಗ ಈ ಒಂದು ವಿದ್ವಾಂಸನಾಗಿ ಅಂದ್ರೆ ಸಮುದ್ರಗುಪ್ತ ಅಂತಕ್ಕಂಥ ಸ್ವತಃ ವಿದ್ವಾಂಸನಾಗಿ ಈತ ಒಂದು ಕೃತಿಯನ್ನು ಬರ್ತಾನೆ ಸಂಸ್ಕೃತದಲ್ಲಿ ಏನಂದಾಗ ಕೃಷ್ಣ ಚರಿತೆ ಅಂತಕ್ಕಂಥ ಕೃತಿ ಬರ್ತದೆ. ಕೃಷ್ಣ ಚರಿತೆ ಅಂತಕ್ಕಂಥ ಕೃತಿ ಬರೋದು ಈತ ಕವಿರಾಜ ಅಂತಕ್ಕಂತಹ ಬಿರುದನ್ನು ಪಡೆದ. ಕವಿರಾಜ ಅಂತಕ್ಕಂತಹ ಬಿರುದನ್ನು ಪಡೆದಾನೆ. ಯಾರು ಅಂದಾಗ ಸಮುದ್ರಗುಪ್ತ ಅಂತಕ್ಕಂಥವ್ರು. ಅದೇ ರೀತಿಯಾಗಿ ಈ ವ್ಯಕ್ತಿ ಅಂತಕ್ಕಂಥವನು ಆಡಳಿತದಲ್ಲಿ ದೈವಿಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತದೆ. ದೈವಿಕ ಸಿದ್ಧಾಂತ ಅಂದಾಗ ರಾಜ ಪ್ರತ್ಯಕ್ಷ ದೇವತಾ ಅಂತಕ್ಕಂಥವ್ರು. ಸಮುದ್ರಗುಪ್ತ ಅಂತಕ್ಕಂಥವ್ರು ತಾನು 4 ದೇವತೆಗಳಿಗೆ ಸಮ ಅಂತ ಹೇಳ್ತಾನೆ. 4 ದೇವತೆಗಳಿಗೆ ಸಮ ಅಂತಕ್ಕಂಥದ್ದು. 4 ದೇವತೆಗಳು ಯಾರು ಅಂತಂದಾಗ ಇಲ್ಲಿ ಮುಖ್ಯವಾಗಿ ಇಂದ್ರ, ವರುಣ, ನಂತರ ಯಮ, ಕುಬೇರ ಅಂತಕ್ಕಂಥ 4 ದೇವತೆಗಳಿಗೆ ಸಮ ಅಂತ ಹೇಳ್ತಾರೆ. ಯಾರಂದಾಗ ಸಮುದ್ರಗುಪ್ತ ಅಂತಕ್ಕಂಥದ್ದು. ಅದೇ ರೀತಿ ಬ್ರಾಹ್ಮಣರಿಗೆ ಏನ್ ಮಾಡ್ತಾರೆ ಅಂದಾಗ ಭೂದಾನ ಕೊಡ್ತಕ್ಕಂಥ ಪದ್ಧತಿನ ಆರಂಭಿಸ್ತಾರೆ. ಬ್ರಾಹ್ಮಣರಿಗೆ ಭೂದಾನ ಕೊಡ್ತಕ್ಕಂತಹ ಪದ್ಧತಿನ ಆರಂಭಿಸತಕ್ಕಂಥ ವ್ಯಕ್ತಿ ಯಾರಂದಾಗ ಸಮುದ್ರಗುಪ್ತ. ಗುಪ್ತರ ಕಾಲದಲ್ಲಿ ಬ್ರಾಹ್ಮಣರಿಗೆ ಭೂದಾನ ಕೊಡೋದು ಆರಂಭ ಆಗುತ್ತೆ. ಈ ಬ್ರಾಹ್ಮಣರು ಕೃಷಿ ಮಾಡಲ್ಲ, ಬದಲಾಗಿ ಭಾರತದಲ್ಲಿ ಒಂದು ಹೊಸ ವ್ಯವಸ್ಥೆ ಯಾವುದಂದಾಗ ಉಳಿಗಾಮನ್ಯ ಪದ್ಧತಿ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಅದೇ ರೀತಿಯಾಗಿ ಪ್ರಾಂತ್ಯವನ್ನ ಏನ್ ಮಾಡಿದಂದಾಗ ಅನುಕೂಲಕ್ಕೋಸ್ಕರನೇ ಭುಕ್ತಿ ಅಂತಕ್ಕಂತಹ ಒಂದು ಭಾಗ ಮಾಡಿದ. ಭುಕ್ತಿ ಅಂತಕ್ಕಂಥದ್ದು ಪ್ರಾಂತ್ಯಗಳು ಅಂತಕ್ಕಂಥದ್ದು. ಈ ಪ್ರಾಂತ್ಯಗಳ ಮೇಲ್ವಿಚಾರಣೆಗೆ ಒಂದು ಹೊಸ ಹುದ್ದೆ ಸೃಷ್ಟಿ ಮಾಡಿದೆ. ಯಾವಂತಂದಾಗ ಕುಮಾರಪಾಲ ಅಂತಕ್ಕಂತಹ ಹುದ್ದೆಯನ್ನು ಸೃಷ್ಟಿ ಮಾಡ್ತದೆ. ಅದೇ ರೀತಿಯಾಗಿ ಈತ 9 ಪ್ರಕಾರದ ನಾಣ್ಯಗಳನ್ನ ಈತ ಮುದ್ರಣ ಮಾಡ್ತಾನೆ. 9 ಪ್ರಕಾರದ ನಾಣ್ಯಗಳು ಅಂತಕ್ಕಂಥದ್ದು. ಕಚ್ ಮಾದರಿ ನಾಣ್ಯಗಳು, ನಂತರ ಯಾವುದಂದಾಗ ಅಶ್ವ ಮಾದರಿ ನಾಣ್ಯಗಳು, ಬರ್ಚಿ ಮಾದರಿ ನಾಣ್ಯಗಳು, ನಂತರ ಧನಸ್ಸು ಮಾದರಿ ನಾಣ್ಯಗಳು, ಧನಸ್ಸು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಯಾವುದಾಗ ವೀಣಾ ಮಾದರಿ ನಾಣ್ಯಗಳು. ಈ ರೀತಿಯಾಗಿ 9 ಪ್ರಕಾರದ ನಾಣ್ಯಗಳು ಬರ್ತವೆ. ಇಲ್ಲಿ ಮುಖ್ಯವಾಗಿ ಅಶ್ವಮಾದರ ನಾಣ್ಯಗಳು ಅಂತಕ್ಕಂಥದ್ದು ಈತ ಅಶ್ವಮೇಧ ಯಾಗ ಮಾಡಿದ್ದ ಅಂತಕ್ಕಂಥ. ಅಶ್ವಮೇಧ ಯಾಗ ಮಾಡಿದ್ದ. ಇಲ್ಲಿ ಅಶ್ವಮೇಧ ಯಾಗ ಮಾಡಿರ್ತಕ್ಕಂಥ ಮೊದಲ ಗುಪ್ತ ಅರಸ ಅಂತಗಳಿಗೆ ಸಮುದ್ರಗುಪ್ತ. ಅದೇ ರೀತಿ ವೀಣಾ ಮಾದರಿ ನಾಣ್ಯಗಳು ಅಂತಕ್ಕಂಥದ್ದು ಈತನಿಗೆ ಸಂಗೀತ ಜ್ಞಾನ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುತ್ತೆ. ಆಯ್ತಾ. ನೆಕ್ಸ್ಟ್ ಕೊನೆಯದಾಗಿ ಈ ಒಂದು ಈತನ ಬಿರುದುಗಳು ಅಂತಕ್ಕಂಥದ್ದು. ಈತನ ಬಿರುದುಗಳು ಏನಾದ್ರು ಬಿರುದುಗಳು ಬಂದಾಗ ಈ ಒಂದು ಭಾರತದ ನೆಪೋಲಿಯನ್ ಅಂತ ಕರಿತೀವಿ ನಾವು. V.S. ಸ್ಮಿತ್ ಅಂತಕ್ಕಂಥವ್ರು ಈತನ ಒಂದು ಸಾಧನೆಗಳು ಗುರುತಿಸಿ ಸೈನಿಕ ಸಾಧನೆ ಗುರುತಿಸ್ಕೊಂಡು ನೆಪೋಲಿಯನ್ ಅಂತ ಕರೆದಾರ. ಅದೇ ರೀತಿ ಈತನ 100 ಕದನಗಳ ನಾಯಕ ಅಂತ ಕರಿತೀವಿ. ಲಿಚ್ಛವಿ ಧವಿತ್ರಿ ಸುತ ಅಂತಕ್ಕಂದ್ರೆ ಈ ಒಂದು ಲಿಚ್ಛವಿ ರಾಜಕುಮಾರಿ ಕುಮಾರದೇವಿಯ ಮಗ ಅಂತ ತಿಳಿಸುತ್ತೆ. ಕವಿರಾಜ ಅಂತಕ್ಕಂಥ ಬಿರುದನ್ನು ಕೊಡುತ್ತೆ. ಅಶ್ವಮೇಧ ಯಾಗ ಮೊದಲು ಮಾಡಿಸಲಾಗಿದ್ದನ್ನ ಅಶ್ವಮೇಧ ಪರಾಕ್ರಮ ಅಂತಕ್ಕಂತಹ ಮಾಹಿತಿಯನ್ನ ಒಳಗೊಂಡಿದೆ ಅಂತಕ್ಕಂಥ. ಇಷ್ಟು ಈ ಒಂದು ಗುಪ್ತ ಸಾಮ್ರಾಜ್ಯದ ಆರಂಭಿಕವಾಗಿರತಕ್ಕಂಥ ಅಂಶಗಳು. ನೆಕ್ಸ್ಟ್ 2ನೇ ಚಂದ್ರಗುಪ್ತ, ಕುಮಾರಗುಪ್ತ, ನಂತರ ಸ್ಕಂದಗುಪ್ತ, ಅದಲ್ಲದೆ ಗುಪ್ತರ ಆಡಳಿತ ಪದ್ಧತಿ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಧನ್ಯವಾದಗಳು.